ನಮಸ್ಕಾರ ನನ್ನ ಆತ್ಮೀಯ ಪ್ರೀತಿಯ ಸ್ನೇಹಿತರೆ. ಇವತ್ತಿನ ವಿಷಯ ಡಿ ಕ್ಲಾಸ್ ಆ್ಯಂಪ್ಲಿಫೈರ್ ಟ್ಯಾಕ್ಸಿಮೋಷನ್. ನೋಡಿ ಫ್ರೆಂಡ್ಸ್, ಪ್ರೆಸೆಂಟ್ ನಡೀತಿರುವಂತಹ ಡಿ ಜೆ ಫೀಲ್ಡಲ್ಲಿ ಡಿ ಕ್ಲಾಸ್ ಆ್ಯಂಪ್ಲಿಫೈರ್ಸ್ಗಳದ್ದೇ ಒಂದು ಸಪ್ರೇಟ್ ಆದಂಥ ಫ್ಯಾನ್ ಬೇಸ್ ಇದೆ. ಒಂದು ಟೈಮು ಡಿ ಕ್ಲಾಸ್ ಆ್ಯಂಪ್ಲಿಫೈರ್ ಯೂಸ್ ಮಾಡಿದಾಗ ಕಸ್ಟಮರು ಬೇರೆ ಆ್ಯಂಪಿಗೆ ಹೋಗೋದು ಭಾಳ ಕಡಿಮೆ ವಿಷಯ. ಯಾಕಂತ ಹೇಳಿದ್ರೆ ವೇಟ್ ಕಡಿಮೆ, ಪರ್ಫಾರ್ಮೆನ್ಸ್ ಮಾತ್ರ ಸೂಪರ್ ಆಗಿರುತ್ತೆ, ಕ್ಲಾರಿಟಿ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವತ್ತು ಇದು ಬಾಕ್ಸ್ ಪ್ಯಾಕಿಂಗ್ ಈ ಥರ ಇರುತ್ತೆ. ಈಗ ಇದನ್ನು ಓಪನ್ ಮಾಡಿದಾಗ ನಾವು ಯಾವ ಥರ ಬರುತ್ತೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಪ್ಯಾಕಿಂಗ್ ಈ ಥರ ಇದೆ. ಇದನ್ನು ತೆಗೆದಾಗ ಆ್ಯಂಪ್ಲಿಫೈರ್ ಫಸ್ಟ್ ಲುಕ್ ಇದು. ಇದನ್ನು ಓಪನ್ ಮಾಡಿದಾಗ ಫ್ರೆಂಡ್ಸ್ ನಾವು ಪ್ಯಾಕಿಂಗ್ನ ಇದರಲ್ಲಿ ನಮಗೆ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ನೋಡಿ ವಾರಂಟಿ ಕಾರ್ಡ್ ಕೂಡ ಇದೆ ಇದರಲ್ಲಿ, ಓಕೆನಾ. ಆಮೇಲೆ ಆ್ಯಂಪ್ಲಿಫೈರ್ ನೋಡಿ ಫ್ರೆಂಡ್ಸ್, ಒಂದು ಕೈಯಲ್ಲಿ ಕ್ಯಾರಿ ಮಾಡ್ಬೋದು, ಒಂದೇ ಕೈಯಲ್ಲಿ ಕ್ಯಾರಿ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಫ್ರಂಟ್ ಲುಕ್ಕು ಕಂಪ್ನಿಯ ಟ್ಯಾಕ್ಸಿಮೋಷನ್, ಇಲ್ಲಿ ಅವರ ಕಂಪ್ನಿಯ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಮಾಡೆಲ್ ನಂಬರ್ ಇದೆ DE4800. 4 ಚಾನಲಿಗೆ ಸಪ್ರೇಟ್ ಆದಂತಹ ವ್ಯಾಲ್ಯೂಮ್ ಕಂಟ್ರೋಲರ್ಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಿಮಗೆ ಪವರ್ ಆನ್ ಆಫ್ ಸಿಗ್ನಲ್ ಇದೆ, ಕ್ಲಿಪ್ ಇದೆ, ಪ್ರೊಡಕ್ಷನ್ ಮೋಡ್ ಇದೆ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ನೋಡಿ, ಹಿಂದ್ಗಡೆ ಬ್ಯಾಕ್ ಇದಕ್ಕೆ ಹೋದರೆ ನಾವು ಹಿಂದ್ಗಡೆ ನೋಡಿ, ಇಲ್ಲಿ ಪವರ್ ಆನ್ ಆಫ್ ಸ್ವಿಚ್ ಇದೆ. ಇಲ್ಲಿ ನಿಮಗೆ ಬಟನ್ ನೋಡ್ಬೋದು, ಸ್ಟೀರಿಯೋ ಮತ್ತು ಪ್ಯಾರಲಲ್. ಸ್ಟೀರಿಯೋ ಮಾಡಿದರೆ 2 ಇನ್ನು 2 ಔಟು, ಪ್ಯಾರಲಲ್ ಮಾಡಿದರೆ 1 ಇನ್ನು 1 ಔಟು. ಹಾಗೆ ಫ್ರೆಂಡ್ಸ್, ಇಲ್ಲಿ ಫ್ಯಾನ್ಸ್ ಕೊಟ್ಟಿದ್ದಾರೆ. 4 ಫ್ಯಾನ್ ಇದ್ದಾವೆ. ಅದು ಹೈ ಸ್ಪೀಡ್ ಫ್ಯಾನ್ ಇದೆ. ಫ್ರಂಟ್ 2, ಬ್ಯಾಕ್ 2. ನಿಮಗೆ ಇದರಲ್ಲಿ ಯಾವುದೇ ತರಹದ ತೊಂದರೆ ಬರಲ್ಲ. ಇದರಲ್ಲಿ ವೋಲ್ಟೇಜ್ ಫ್ಲಕ್ಚುವೇಷನ್ 180 ಕಿಲೋವ್ಯಾಟ್ 180 ಬಂದರೂ ಕೂಡ ನಿಮಗೆ ಆ್ಯಂಪ್ಲಿಫೈರ್ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಮೊದಲಿನ ಮಾಡಲಿಗೂ ಈಗಿರೋ ಮಾಡಲಿಗೂ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಮೊದಲಿನ ಮಾಡಲಲ್ಲಿ ರಿಪೇರ್ ಮಾಡೋಕ್ಕೆ ಭಾಳ ತೊಂದರೆ ಆಗ್ತಿತ್ತು. ಆದರೆ ಈಗ ಯಾವ ಥರದ್ದು ತೊಂದರೆ ಆಗಲ್ಲ. ಇದರಲ್ಲಿರುವಂಥ ಕಾಂಪೊನೆಂಟ್ಸು ಕಂಪಲ್ಸರಿ ತೆಗೆದು ಹೊಸದನ್ನು ಹಾಕ್ಬೋದು. ಆ ಒಂದು ಇದನ್ನು ಇವರು ಡೆವಲಪ್ ಮಾಡಿದ್ದಾರೆ, ಓಕೆನಾ ಫ್ರೆಂಡ್ಸ್.